ಪ್ರತಿಷ್ಠಾಪನೆಯಾದ ಮೊದಲ ದಿನವೇ ರಾಮಲಲ್ಲನಿಗೆ ಚಿನ್ನಾಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಈ ಚಿನ್ನಾಭರಣಗಳ ಹಿಂದೆಯೂ ಒಂದು ಕತೆ ಇದೆ. ಈ ಆಭರಣಗಳ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಸಂಸ್ಕೃತಿಯೂ ಸೇರಿದೆ. ಚಿನ್ನಾಭರಣ ಶೋಭಿತ ಬಾಲರಾಮ, ವೈಜಯಂತಿ ಅಥವಾ ವಿಜಯಮಾಲಾ ಇದು ರಾಮಲಲ್ಲಾಗೆ ಹಾಕಿರುವ ಅತ್ಯಂತ ದೊಡ್ಡ ಚಿನ್ನದ ಹಾರ. ಬಂಗಾರ ಮತ್ತು ಮಾಣಿಕ್ಯದಿಂದ ತಯಾರಿಸಲಾಗಿದೆ. ಇದನ್ನು ವಿಜಯದ ಸಂಕೇತವಾಗಿ ಬಳಕೆ ಮಾಡಲಾಗುತ್ತದೆ. ವೈಷ್ಣವ ಸಂಪ್ರದಾಯದಲ್ಲಿ ಹೆಚ್ಚು ಬಳಕೆಯಲ್ಲಿದೆ. ಇದರಲ್ಲಿ ಸುದರ್ಶನ ಚಕ್ರ, ಕಮಲ, ಶಂಖ ಮತ್ತು ಮಂಗಳ ಕಲಶವನ್ನು ಕೊಡಲಾಗಿದೆ. ಅಲ್ಲದೆ ಇದನ್ನು ಹೂವು, ಕಮಲ, ಜಂಪಾ, ಪಾರಿಜೇತ್, ಕುಂಡ ಮತ್ತು ತುಳಸಿಯಿಂದ ಅಲಂಕಾರ ಮಾಡಲಾಗಿದೆ. ಕಂಚಿ ಅಥವಾ ಕಾರ್ದನಿ, ಭಗವಾನ್ನ ಸೊಂಟಕ್ಕೆ ಕಟ್ಟಲಾಗಿರುವ ಈ ಕಂಚಿಯನ್ನು ಬಂಗಾರ, ವಜ್ರ, ಮಾಣಿಕ್ಯ, ಮುತ್ತು ಮತ್ತು ಪಚ್ಚೆಯನ್ನು ಬಳಸಿ ರೂಪಿಸಲಾಗಿದೆ. ಇದನ್ನು ಶುಭ್ರತೆಯ ಸಂಕೇತವಾಗಿ ಬಳಕೆ ಮಾಡಲಾಗುತ್ತದೆ. ಇದರಲ್ಲಿ ಸಣ್ಣ ಗಂಟೆಗಳು ಇರುತ್ತದೆ. ಭುಜಬಂದಿ, 2 ಭುಜಗಳ ಮೇಲೆ ಇದನ್ನು ಅಳವಡಿಸಲಾಗಿದೆ. ಇದನ್ನು ಚಿನ್ನ ಮತ್ತು ಇತರೆ ಅತ್ಯಮೂಲ್ಯ ವಸ್ತುಗಳಿಂದ ರೂಪಿಸಲಾಗಿದೆ. ಕಂಗನ್, 2 ಕೈಗಳಲ್ಲಿ ಅಳವಡಿಸಲಾಗಿರುವ ಕಡಗಗಳು. ಚಾದ ಪೈಂಚಾನ್ಯ, ರಾಮಲಲ್ಲನ 2 ಪಾದಗಳನ್ನು ರತ್ನಖಚಿತ ವಸ್ತುಗಳು ಮತ್ತು ಚಿನ್ನ, ವಜ್ರ, ಪಚ್ಚೆ ಮತ್ತು ಮಾಣಿಕ್ಯಗಳಿಂದ ಮಾಡಿದ ವಸ್ತುಗಳಿಂದ ಅಲಂಕಾರ ಮಾಡಲಾಗಿದೆ. ಬಾಹುಕೀರ್ತಿ, ಮುತ್ತುಗಳು, ಮಾಣಿಕ್ಯಗಳು, ಪಚ್ಚೆಗಳಿಂದ ಎಡಗೈ ಅಲಂಕಾರ ಮಾಡಲಾಗಿದ್ದರೆ ಬಲಗೈನಲ್ಲಿ ಬಂಗಾರದ ಬಿಲ್ಲನ್ನು ಇರಿಸಲಾಗಿದೆ. ಭಗವಾನ್ ಕುತ್ತಿಗೆ, ವರ್ಣರಂಜಿತ ಫ್ಲೋರಲ್ ಮಾದರಿಯ ಹಾರದಿಂದ ಅಲಂಕರಿಸಲಾಗಿದೆ. ಮುದ್ರಿಕಾ, 2 ಕೈಗಳಲ್ಲಿ ಉಂಗುರಗಳಿದ್ದು ರತ್ನಗಳಿಂದ ಮಾಡಲಾಗಿದೆ. ಮುಕುಟ, ಉತ್ತರ ಭಾರತದ ಶೈಲಿಯಲ್ಲಿ ಈ ಮುಕುಟವನ್ನು ಮಾಡಲಾಗಿದೆ. ಇದನ್ನು ಚಿನ್ನ, ಮಾಣಿಕ್ಯ, ಪಚ್ಚೆ ಮತ್ತು ವಜ್ರದಿಂದ ರೂಪಿಸಲಾಗಿದೆ. ಈ ಮುಕುಟದ ಮಧ್ಯಭಾಗದಲ್ಲಿ ಸೂರ್ಯದೇವನ ಸಂಕೇತವಿದೆ. ಮುಕುಟದ ಅಕ್ಕಪಕ್ಕ ಮುತ್ತುಗಳನ್ನು ಕಟ್ಟಲಾಗಿದೆ. ಕುಂಡಲ, ಮುಕುಟಕ್ಕೆ ಹೊಂದಿಕೆಯಾಗುವಂತೆ ಈ ಕುಂಡಲವನ್ನು ರಚಿಸಲಾಗಿದೆ. ಇಲ್ಲೂ ಮುಕುಟದ ವಿನ್ಯಾಸವನ್ನೇ ಬಳಕೆ ಮಾಡಲಾಗಿತ್ತು. ನವಿಲುಗರಿಯನ್ನು ಸೇರಿಸಲಾಗಿದೆ. ಇಲ್ಲೂ ಚಿನ್ನ, ಮಾಣಿಕ್ಯ, ಪಚ್ಚೆ ಮತ್ತು ವಜ್ರವನ್ನು ಬಳಕೆ ಮಾಡಲಾಗಿದೆ. ಕಂಠಿಹಾರ, ಶ್ರೀರಾಮಲಲ್ಲನ ಕುತ್ತಿಗೆಯನ್ನು ಅಲಂಕರಿಸಿರುವ ಕಂಠಿಹಾರವನ್ನು ವಿವಿಧ ಅರಳುಗಳಿಂದ ತಯಾರಿಸಲಾಗಿದೆ. ಉತ್ತಮ ಭವಿಷ್ಯದ ಸಂಕೇತದೊಂದಿಗೆ ವಿನ್ಯಾಸ ಮಾಡಲಾಗಿದ್ದು ಮಧ್ಯೆ ಸೂರ್ಯದೇವ ಅಲಂಕರಿಸಿದ್ದಾನೆ. ಬಂಗಾರದಿಂದ ರೂಪಿಸಿದ್ದರೆ ವಜ್ರ, ಮಾಣಿಕ್ಯ, ಪಚ್ಚೆಯನ್ನು ಸೇರಿಸಲಾಗಿದೆ. ದೈವತ್ವದ ವೈಭವ ಈ ಹಾರದಲ್ಲಿ ಕಾಣಬಹುದಾಗಿದೆ. ಕೌಸ್ತುಭಮಣಿ, ಭಗವಾನ್ ರಾಮಲಲ್ಲನ ಎದೆಯ ಭಾಗದಲ್ಲಿ ಪ್ರಕಾಶಮಾನವಾಗಿ ಕಾಣುತ್ತಿರುವುದು ಕೌಸ್ತುಭಮಣಿ. ದೊಡ್ಡ ದೊಡ್ಡ ಮಾಣಿಕ್ಯ ಮತ್ತು ವಜ್ರಗಳಿಂದ ತಯಾರಿಸಲಾಗಿದೆ. ವೈದಿಕ ಪರಂಪರೆಯಲ್ಲಿ ಭಗವಾನ್ ವಿಷ್ಣುವು ಕೌಸ್ತುಭಮಣಿಯನ್ನು ತನ್ನ ಎದೆಯ ಭಾಗದಲ್ಲಿ ಹಾಕಿಕೊಂಡಿರುತ್ತಾನೆ. ಹೀಗಾಗಿ ರಾಮನಿಗೂ ಕೌಸ್ತುಭಮಣಿಯಿಂದ ಅಲಂಕಾರ ಮಾಡಲಾಗಿದೆ. ಪದಿಕ, ಕುತ್ತಿಗೆಯಿಂದ ಕೆಳಗೆ ಹೊಕ್ಕಳಿನಿಂದ ಮೇಲೆ ಅಲಂಕರಿಸಲಾಗಿರುವ ಪದಿಕವು ಆಧ್ಯಾತ್ಮದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿದೆ. ವಜ್ರ ಮತ್ತು ಪಚ್ಚೆಯಿಂದ ಇದನ್ನು ರೂಪಿಸಲಾಗಿದೆ. ನೊಸಲ ತಿಲಕ, ವಜ್ರ ಮತ್ತು ಮಾಣಿಕ್ಯದಿಂದ ಮಾಡಿದ ತಿಲಕವನ್ನು ಇರಿಸಲಾಗಿದೆ. ರಾಮಲಲ್ಲ ಪಾದ, ಇದನ್ನು ಕಮಲದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇದರ ಕೆಳಗೆ ಬಂಗಾರದ ಹಾರವೊಂದನ್ನು ಇರಿಸಲಾಗಿದೆ. ಭಗವಾನ್ ಮುಂದೆ ಆಟಿಕೆ, ಇದು 5 ವರ್ಷದ ರಾಮನ ಮೂರ್ತಿಯಾಗಿರುವುದರಿಂದ ರಾಮಲಲ್ಲ ಮುಂದೆ ರಾಟಲ್ಗಳು, ಆನೆಗಳು, ಕುದುರೆಗಳು, ಒಂಟೆಗಳು, ಒಂದು ರಥದಂತ ಆಟದ ವಸ್ತುಗಳನ್ನು ಇಡಲಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.